ಎಲ್ರಿಗೂ ನಮಸ್ಕಾರ. ಇದು ಸತ್ಯ, ನಂಬದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದು ಮುಂಬೈಯಲ್ಲಿ ನಡೆದಂಥ ಒಂದು ಘಟನೆ. ಪ್ರೀತಿ, ಪ್ರೇಮ, ಲವ್, ಪ್ರೇಮ್ ಕಹಾನಿ ಅನ್ನೋ ಇದು ಒಂದು ಕತೆ ಪ್ರೀತಿಯಿಂದ ಹುಟ್ಕೊಂಡಿರೋಂಥದ್ದು. ಕಾಲೇಜಲ್ಲಿ ಓದಬೇಕಾದ್ರೆ ಲವರ್ಸು ಐಶ್ವರ್ಯ ಅಂತ ಹೇಳಿ ಹುಡುಗಿ ಹೆಸರು, ಯುವರಾಜ್ ಅಂಥೇಳಿ ಹುಡುಗನ ಹೆಸರು. ಇಬ್ಬರು ಕಾಲೇಜಿಂದಲೇ ಇಬ್ಬರು ಪ್ರೀತಿಸ್ಕೊಂಡು ಮದುವೆ ಆಗಬೇಕಂತ ನಿರ್ಧಾರ ಮಾಡಿದ್ರು. ಕಾಲೇಜಲ್ಲಿ ಇಬ್ಬರು ಪ್ರೀತಿಸ್ತಾಯಿದ್ರು. ಸೊ ತುಂಬ ಅಂದರೆ ತುಂಬ ಪ್ರೀತಿ ಇವ್ರದ್ದು ಏನಿದ್ರು ಅಂದರು ಚೈಲ್ಡ್ಹುಡ್ ಫ್ರೆಂಡ್ ಅಂತಾರಲ್ಲ ಹಾಗೆ. ಒಂದು 7ನೇ ಕ್ಲಾಸ್ 8ನೇ ಕ್ಲಾಸಿಂದ ಶುರು ಆದಂಥ ಇವ್ರ ಪ್ರೀತಿ ಕಾಲೇಜು ಇವ್ರದ್ದು MBA ಮುಗಿಯೋವರೆಗೂ ಇವ್ರ ಪ್ರೀತಿ ಹಾಗೆ ಇತ್ತು. ಸೊ ಮನೆಯಲ್ಲೆಲ್ಲ ಎದುರು ಹಾಕ್ಕೊಂಡು ಇವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಮನೆಯಲ್ಲಿ ಎದುರು ಹಾಕ್ಕೊಂಡು ಇಬ್ಬರು ಪ್ರೀತಿಯಾಗಿ ಮಾಡಿ ಮದುವೆ ಆಗ್ತಾರೆ. ಇಬ್ಬರು ಒಳ್ಳೆಯದೊಂದು ಕೆಲಸ ಕೂಡ ಸಿಗುತ್ತೆ. ಇವನು ಎಷ್ಟು ಇಷ್ಟಪಡ್ತಾ ಇರ್ತಾನೆ ಅಂದರೆ ಯುವರಾಜ್ ಐಶ್ವರ್ಯನ ತುಂಬ ಇಷ್ಟಪಡ್ತಾ ಇರ್ತಾನೆ. ಅವಳ ಹೆಸರು ಐಶ್ವರ್ಯ ಅಂತ ಕರಿತಿರ್ತಾನೆ. ತುಂಬ ಪ್ರೀತಿಯಿಂದ ಕರಿತಾ ಇರ್ತಾನೆ. ತುಂಬ ಪ್ರೀತಿ ಕೂಡ ಇರುತ್ತೆ ಇಬ್ಬರಲ್ಲೂ ತುಂಬ ಪ್ರೀತಿ ಇರುತ್ತೆ. ಹೀಗಿದ್ದಾಗ ಇವರು ಒಂದು ಜಾಗದಲ್ಲಿ ಬಾಂಬೆಯಲ್ಲಿ ಬೇಡ, ಯಾಕಂದ್ರೆ ತಂದೆ ತಾಯಿ ಇದ್ದರೆ ತುಂಬ ಬೇಜಾರಾಗುತ್ತೆ. ಅವ್ರ ಕಣ್ಣಿಗೆ ಏನೋ ಕಾಣಿಸ್ಕೊಂಡ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಹಿಂಗೆ ಬೇಡ, ನಾವು ಬೇಡ ಕಡೆ ಹೋಗ್ಬಿಡೋಣ. ಸೊ ಇವರೆಲ್ಲ ಇಬ್ಬರು ಏನು ಮಾಡಿಬಿಡ್ತಾರೆ, ಅಸ್ಸಾಮದಲ್ಲಿ ಒಂದು ಕೆಲಸ ಸಿಗುತ್ತೆ. ಒಂದು ಆಫೀಸಲ್ಲಿ ಇಬ್ರಿಗೂ ಒಂದು ಜಾಗದಲ್ಲಿ ಕೆಲಸ ಸಿಗುತ್ತೆ. ಸೊ ಒಂದೇ ಊರಲ್ಲಿ ಅಸ್ಸಾಮದಲ್ಲಿ ಕೆಲಸ ಸಿಗುತ್ತೆ. ಸರಿ ಆಯಿತು, ಹೋಗ್ತಾರೆ. ಅಲ್ಲಿ ಒಂದು ಮನೇನ ಹುಡುಕ್ತಾರೆ. ಅಂದರೆ ಅಲ್ಲಿ ಆಫೀಸ್ ಒಳಗಡೆ ಫಸ್ಟ್ ಒಂದು ಸ್ವಲ್ಪ ದಿವಸ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ ಒಂದು ವಾರ. ಆಮೇಲೆ ಇವರು ಅಲ್ಲೇ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಸೊ ಆಫೀಸಲ್ಲಿ ಅವ್ರಿಗೆಲ್ಲ ಹೇಳಿರ್ತಾರೆ, ಯಾವುದಾನ ಮನೆ ಇದ್ದರೆ ಹೇಳಿ, ನಮಗೆ ಒಂದು ಒಳ್ಳೆ ಮನೆ ಬೇಕು ಅಂತ. ಸರಿ ಆಯಿತು ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಆಯಿತು, ಹುಡುಕ್ತಾ ಇದ್ದೀವಿ. ಈ ಕಡೆ ನಿಮಗೆ ನಿಯರೆಸ್ಟ್ ಆಗಬೇಕಲ್ಲ, ತುಂಬ ಹತ್ತಿರದಲ್ಲಿ ಆಗಬೇಕು ಆಫೀಸ್ಗೆ, ನಿಮಗೆ ಹುಡುಕೊಡ್ತೀವಿ, ನಿಮಗೆ ಸ್ವಲ್ಪ ದಿವಸ ಟೈಮ್ ತೊಗೊಳ್ಳಿ, ಇಲ್ಲಾಂದ್ರೆ ನಮ್ಮ ಮನೇಲಿ ಬಂದಿರಿ ಸ್ವಲ್ಪ ದಿವಸ, ನಮ್ಮಲ್ಲಿ ಎಕ್ಸ್ಟ್ರಾ ರೂಮ್ ಇದೆ ಅಂತ ಫ್ರೆಂಡ್ಸ್ ಕೆಲವರು ಹೇಳ್ತಾಯಿದ್ರು. ಇಲ್ಲ ಬೇಡ, ನಿಮ್ಗೆ ಯಾಕೆ ತೊಂದರೆ, ನಿಮ್ಮ ಫ್ಯಾಮಿಲಿಗೆ ಯಾಕೆ ತೊಂದರೆ, ಇಲ್ಲ ತೊಂದರೆ ಇಲ್ಲ, ಬನ್ನಿ, ನಮ್ಮ ಮನೇಲಿ ಇರಬೇಕಾರೆ ಸ್ವಲ್ಪ ದಿವಸ, ಏನು ತೊಂದರೆ ಇಲ್ಲ, ಮೇಲ್ಗಡೆ ಅಪ್ಸ್ಟೇರಲ್ಲಿ ಒಂದು ರೂಮ್ ಖಾಲಿ ಇದೆ, ನೀವಿಬ್ಬರು ಇರ್ಬೋದು ಬೇಕಾದ್ರು ಅಂತ ಹೇಳ್ತಾನೊಬ್ಬನು. ಸರಿ ಆಯಿತು, ಏನು ಮಾಡಿದೀಗ, ಸುಮ್ಮನೆ ಹೋಟ್ಲು ಬಾಡಿಗೆಲ್ಲ ದಿವಸ ಜಾಸ್ತಿ ಅಲ್ವಾ. ಸೊ ಎಷ್ಟು ದಿವಸ ಅಂತಿರೋಕ್ಕಾಗುತ್ತೆ ಹೋಟ್ಲಲ್ಲಿ ಎಷ್ಟು ದಿವಸ ಅಂತಿರೋಕ್ಕಾಗುತ್ತೆ. ಸೊ ಹೀಗಾಗಿ ಆಯಿತು ಬರ್ತೀವಿ. ಸೊ ಫ್ರೆಂಡ್ ಹೇಳ್ತಾ ಇದ್ದಲ್ಲ, ಯಾಕೆ ಬಿಡಬೇಕು ಅಂತ ಹೇಳಿ ಹುಡುಗಿ ಫ್ರೆಂಡ್ ಒಬ್ಬಳು ಹೇಳಿದ್ಲು. ಸರಿ ಆಯಿತು, ಇಬ್ಬರು ಹೋಗಿ ಸೊ ಏನೇನು ಬೇಕು ಇವ್ರಿಗೆ, ಗ್ಯಾಸ್ ಸ್ಟವ್ ಇದು ಏನು ಬೇಕು, ರೇಷನ್ ಐಟಮ್ ಇದೆಲ್ಲ ತೊಗೊಂಡು ಹೋಗಿ ಇಟ್ಕೊಂಡ್ರು. ಮನೆ ಸಿಗೋರ್ಗೂ ಇಲ್ಲಿರ್ರಿ ಅಂತ. ಆಯ್ತು ಸರಿ, ಇಬ್ಬರು ಅಲ್ಲೇ ಇದ್ದರು, ಸುಖವಾಗಿದ್ದರು, ತುಂಬ ಪ್ರೀತಿಯಿಂದ ಇದ್ದರು. ಪ್ರತಿದಿನ ಇವರು ಸಾಯಂಕಾಲ ಹೋಟ್ಲಿಗೆ ಹೋಗಿ ಊಟ ಮಾಡೋವಂಥದ್ದು, ಸಿನಿಮಾಗೆ ಹೋಗುವಂಥದ್ದು ರಜಾ ಇದ್ದಾಗ. ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡೋವಂಥದ್ದು ಮೇಲ್ಗಡೆ ಟೆರೆಸ್ ಮೇಲೆ. ಸೊ ಈ ಥರದ್ದೆಲ್ಲ ಒಂದು ನಡೀತಾ ಇತ್ತು ಇವ್ರದ್ದು. ತಂದೆ ತಾಯಿದು ಯಾರಿಗೂ ಕನೆಕ್ಷನ್ ಇರಲಿಲ್ಲ ಇವ್ರಿಗೆ, ತಂದೆ ತಾಯಿಗಳು ಕನೆಕ್ಷನ್ ಇಲ್ಲ. ಯಾಕಂದರೆ ಅವರು ಒಪ್ಕೊಂಡಿರಲಿಲ್ಲ, ಪ್ರೀತಿ ಬೇಡ, ಲವ್ ಮ್ಯಾರೇಜ್ ಬೇಡ, ನಿಮ್ಗೆ ಅರೇಂಜ್ ಮಾಡಬೇಕು ಅಂದ್ಕೊಂಡಿದ್ವಿ ನಾವು, ನಮ್ಮ ರಿಲೇಷನಲ್ಲಾದರೂ ಒಬ್ಬ ಹುಡುಗ ಇದ್ದ ಅಂತ ಹುಡುಗಿ ಹೇಳಿರ್ತಾರೆ. ಹುಡುಗನಿಗೆ ಬೇಡ, ಹುಡುಗಿ ನಿನಗೆ ಯಾಕೆ ಬೇಕು, ಅವಳೇ ಬೇರೆ ಭಾಷೆ, ನೀನೇ ಬೇರೆ ಭಾಷೆ, ಹೆಂಗಾಗುತ್ತೆ ನಿಮ್ಮದು, ಬೇಡ. ಸರಿ ಇಲ್ಲ, ಅವಳು ಆ್ಯಕ್ಚುಲಿ ಮಲಯಾಳಮು ಅವಳು. ಇವನು ಬಂದಲ್ಲಿ ಹಿಂದಿ ಹುಡುಗ. ಇಲ್ಲ ಆಯಿತು ಸರಿ, ಇವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಮ್ಮಿಬ್ಬರಿಗೂ ಪ್ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಮತ್ತು ನಾವು ಯಾಕೆ ಮದುವೆ ಅಂತ. ಸೊ ಮದುವೆ ಆಗಿದ್ದರು. ಸೊ ಹೀಗೆಲ್ಲ ಪ್ರತಿದಿನ ಎಲ್ಲ ಪಾರ್ಟಿಗಳೆಲ್ಲ ಮಾಡ್ಕೊಂಡಿದ್ರು. ಸೊ ಮನೆ ಸಿಕ್ಕಿರಲಿಲ್ಲ ಇವರಿಗೆ. ಆಯಿತು 15 ದಿವಸ ಆಯಿತು ಬಂದು. ಸೊ ಮನೆ ಹುಡುಕ್ತಾ ಇದ್ದಾರೆ, ಸಿಗ್ತಾಯಿಲ್ಲ. ಕಡೆಗೆ ಒಂದು ಮನೆ ಯಾವುದೋ ಒಂದು ಅರೇಂಜ್ ಆಗಿಬಿಡುತ್ತೆ. ಹೇಳ್ತಾರೆ ಇಲ್ಲೊಂದು ಮನೆ ಇದೆ, ಒಂದು 15,000 ರೂಪಾಯಿ ಬಾಡಿಗೆ ಇದೆ, ಸಿಂಗಲ್ ಬೆಡ್ರೂಮು, ತುಂಬ ಚೆನ್ನಾಗಿದೆ, ಇರ್ತೀರಾ. ಸರಿ ಆಯಿತು, ಮನೆ ಹೋಗಿ ನೋಡ್ಕೊಂಡು ಬಂದರು, ಎಲ್ಲ ಆಯಿತು. ಮನೆ ಹೋಗಿ ಅಲ್ಲಿ ಸೇರಿಕೊಂಡ್ರು. ಸೊ ಆ ರೋಡ್ ಹೇಗಂದರೆ ತುಂಬ ಹೈವೇಲಿ ಹೋಗಬೇಕಾಗಿರೋಂಥದ್ದು. ಹೈವೇ ರೋಡಿಂದನೇ ನಾವು ಊರು ಒಳಗಡೆ ಬರಬೇಕು. ಆಫೀಸು ಹೈವೇಯಿಂದ ಆಚೆ ಇತ್ತು. ಸೊ ಆ ರೋಡ್ ಕ್ರಾಸೇ ಮಾಡವೇ ಬರಬೇಕು ಪ್ರತಿದಿನ. ಸೊ ಪ್ರತಿದಿನ ಹಿಂಗೆ ಪ್ರೀತಿ ನಡೀತಾ ಇತ್ತು. ಆಯಿತು, ಅಲ್ಲಿ ಸೇರಿಕೊಂಡು ಸುಮಾರು 1 ತಿಂಗಳಾಯಿತು, 2 ತಿಂಗಳಾಯಿತು. ಸೊ ಹೀಗೆ ಪ್ರತಿದಿನ ಆಫೀಸ್ಗೆ ಹೋಗುವಂಥದ್ದು, ಬರೋವಂಥದ್ದು, ರಜಾ ಇದ್ದಾಗ ಸಿನಿಮಾಗೆ ಹೋಗುವಂಥದ್ದು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋವಂಥದ್ದು. ಸೊ ಅವ್ರ ಮನೆಗೆ ಬರ್ತ್ಡೇ ಪಾರ್ಟಿಗೆ ಹೋಗು, ಹಬ್ಬಗಳಿಗೆ ಹೋಗು, ಈ ಥರದ್ದೆಲ್ಲ ನಡೀತಾ ಇತ್ತು. ತುಂಬ ಹೊಂದಾಣಿಕೆ ಇತ್ತು, ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಹೊಂದಾಣಿಕೆ ಆಯಿತು. ಹುಡುಗಿನೂ ತುಂಬ ಹೊಂದಾಣಿಕೆಯಿಂದ ಹುಡುಗನ ಜೊತೆ ಇದ್ಲು, ತುಂಬ ಪ್ರೀತಿ ಇತ್ತು ಇಬ್ಬರಲ್ಲೂ. ಸೊ ನಾವು ಟ್ರಿಪ್ ಹೋಗೋಣ, ಎಲ್ಲಾದರೂ ಯಾಕೆ ಟ್ರಿಪ್ ಹೋಗಬಾರ್ದು, ನಾವು ಮದುವೆ ಆದಮೇಲೆ ಎಲ್ಲೂ ಟ್ರಿಪ್ ಹೋಗಿಲ್ಲ. ಸರಿ ಆಯಿತು ಅಂತ ಹೇಳಿ ಒಂದು ಟ್ರಿಪ್ ಹೋಗ್ತಾರೆ, ಊಟಿಗಂತ ಟ್ರಿಪ್ ಹೋಗ್ತಾರೆ. ಟ್ರಿಪ್ ಹೋಗಿ ಊಟಿ ಒಳಗೆಲ್ಲ ಸುತ್ತಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ ಲೈಫ್ನ. ಸೊ ಒಂದು ವಾರ ರಜಾ ಹಾಕ್ಬಿಟ್ಟು ಹೋಗಿರ್ತಾರೆ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಓಡಾಡ್ತಾರೆ ಊಟಿಯಲ್ಲಿ. ಅಲ್ಲಿಂದ ಕೊಯಂಬತ್ತೂರಿಗೆ ಹೋಗ್ತಾರೆ, ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಕೇರಳಗೆ ಯಾಕೆ ಹೋಗಬಾರ್ದು ಅಂತ ಹುಡುಗಿ, ಇಲ್ಲ ಬೇಡ ನೆಕ್ಸ್ಟ್ ಹೋಗೋಣ ಯಾವಾಗಾದರೂ, ಈಗ ಸಾಕಿಲ್ಲಿ ಸುತ್ತಿದ್ದೀವಲ್ಲ. ಸರಿ ಆಯಿತು, ಒಂದು ವಾರ ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿಗೆ ಆಫೀಸಿಗೆ ಬಂದ ಮೇಲೆ ಹೀಗೆ ಪ್ರತಿದಿನ ಸೊ ಆಫೀಸ್ ಒಳಗಡೆ ಮೀಟಿಂಗ್ ಆಗುತ್ತೆ. ಒಂದು ಸತಿ ಮೀಟಿಂಗ್ ಇರುತ್ತೆ ಆಫೀಸಲ್ಲಿ, ಮೀಟಿಂಗ್ ಅಂತ ಇಡ್ತಾರೆ ಬಾಸು. ಸೊ ಎಲ್ಲ ಇಟ್ಟಾಗ ಸೊ ಒಬ್ಬೊಬ್ಬರು ಕೇಳ್ತಾ ಹೋಗ್ತಾರೆ. ಸೊ ಹೇಗೆ ನಿಮ್ಮ ಕೆಲಸದ ಹೆಂಗೆ ನಡೀತಾ ಇದೆ, ಏನಿಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ಓಕೆ, ಯಾರಿಗಾದ್ರೂ ಏನೋ ತೊಂದರೆ ಇದ್ದರೆ ಹೇಳ್ಬೋದು. ಸೊ ಇಲ್ಲ ಸರ್, ನಮ್ದು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದೀವಿ ನಾನು ಆಫೀಸ್ಗೆ ಅಂತ ಹುಡುಗಿ ಹೇಳ್ತಾಳೆ. ಯಾಕೆ, ಸೊ ಮನೆ ಹಿಂಗಿದೆ, ಓಹೋ ಓಕೆ. ಸೊ ನಂದು ಲವ್ ಮ್ಯಾರೇಜ್ ಸರ್, ಹಿಂಗಿತ್ತು, ತಂದೆ ತಾಯಿನ ಎದುರು ಹಾಕೊಂಡು, ಓಕೆ ತೊಂದರೆ ಇಲ್ಲ, ಹಿಂಗೆ. ಸೊ ಒಬ್ಬೊಬ್ಬರೇ ಒಂದೊಂದು ಅವ್ರವ್ರ ಕತೆಗಳನ್ನ ಹೇಳ್ತಾ ಹೋಗ್ತಾರೆ ಮೀಟಿಂಗಲ್ಲಿ, ಹಿಂಗಿತ್ತು ಅಂತ. ಸರಿ ಆಯಿತು, ತೊಂದರೆ ಇಲ್ಲ, ಅದು ನಿಮ್ಮ ಲೈಫು, ನಿಮ್ಮ ಜೀವನ,
ಆದರೆ ಒಳ್ಳೆಯದು, ಚೆನ್ನಾಗಿರ್ರಿ ಅಷ್ಟೇ. ಏನಾರು ತೊಂದರೆ ಇದ್ದರೂ ನನಗೆ ಹೇಳಿ, ಆಫೀಸಲ್ಲಿ ಏನಾರು ತೊಂದರೆ ಆದರೆ ಹೇಳಿ. ಸೊ ಲೇಟಾಗಿ ಬರ್ತಾಯಿದ್ದೀರಿ ನೀವು, ಒಂದು 5-10 ನಿಮಿಷ, ಏನು ತೊಂದರೆ ಇಲ್ಲ ಆಯಿತು ಅಂತ ಹೇಳಿದ್ರು ಹುಡುಗಿಗೆ. ಸೊ ಹುಡುಗ ಆಯಿತು, ಕೆಲಸ ಎಲ್ಲ ಮುಗೀತು, ಇವಳು ಹೋದ್ಲು ಮನೆಗೆ. ಸೊ ಹುಡುಗ ಪ್ರೀತಿ ಇಬ್ಬರದು ತುಂಬ ಚೆನ್ನಾಗಿತ್ತು. ಎಂಥ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವರಿಬ್ಬರನ್ನ ನೋಡಿದ್ರೆ ಎಲ್ಲ ಜನಗಳು ಕಣ್ಣು ಕುಗ್ತಾ ಇತ್ತಂತೆ, ಅಷ್ಟು ಜೋಡಿ ಅಷ್ಟು ಚೆನ್ನಾಗಿತ್ತು ಇಬ್ಬರು. ಯಾರು ಕಣ್ಣು ಬಿತ್ತೋ ಗೊತ್ತಾಗಲಿಲ್ಲ, ಇದು ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ. ಹುಡುಗ ಒಂದು ಸತಿ ಆಫೀಸಿಂದ ಬರುವಾಗ ಮುಂಬೈ ಲಾರಿ ಒಂದು ಗುದ್ದಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾನೆ ಹುಡುಗ ಸ್ಪಾಟ್ ಔಟ್ ಆಗಿಬಿಡ್ತಾನೆ, ಸತ್ತೋಗ್ಬಿಡ್ತಾನೆ ಅಲ್ಲಿ. ಇವಳು ಆ್ಯಕ್ಚುಲಿ ಅವನ ಬರ್ತ್ಡೇಗೆ ಒಂದು ಮೊಬೈಲ್ ಗಿಫ್ಟನ್ನ ಕೊಟ್ಟಿರ್ತಾಳೆ, ತುಂಬ ಇಷ್ಟಪಟ್ಟಿರ್ತಾನೆ ಅವನು, ಒಂದು ಮೊಬೈಲ್ನ ಗಿಫ್ಟ್ ಕೊಟ್ಟಿರ್ತಾಳೆ. ಬಟ್ ಅದು ಎಷ್ಟು ಒಂದು ಹತ್ರ ಒಂದು ಮದುವೆ ಹಾಕಿನ ಮುಂಚೆ ಕೊಟ್ಟಿರೋಂಥ ಮೊಬೈಲ್ ಅವ್ನು ಹಾಗೆ ಇಟ್ಕೊಂಡಿರ್ತಾನೆ ಅದನ್ನು. ಯಾಕಂದರೆ ಅವ್ರು ಫಸ್ಟ್ ಕೊಟ್ಟಿರೋ ಗಿಫ್ಟು, ಮೊದಲನೇ ಗಿಫ್ಟು, ಪ್ರೀತಿಯಲ್ಲಿ ಕೊಟ್ಟಿರೋಂಥ ಗಿಫ್ಟು ಅಂತ ಅವ್ನು ಇಟ್ಕೊಂಡಿರ್ತಾನೆ ಅದನ್ನು ಹಾಗೆ. ಆ ಮೊಬೈಲಿಂದನೇ ಒಂದು ಕತೆ ಶುರು ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಳು ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟಿರ್ತಾಳೋ ಆ ಮೊಬೈಲ್ ಹಾಗೆ ಇಟ್ಕೊಂಡಿರ್ತಾನೆ. ಬಟ್ ಅದು ಇವಳು ಮೊಬೈಲ್ ಬದಲಾಯಿಸು, ಇಷ್ಟು ವರ್ಷ ಆಯಿತು, ಸಾಫ್ಟ್ವೇರಲ್ಲಿ ಚೇಂಜ್ ಆಗಿಬಿಟ್ಟಿರುತ್ತೆ, ಇಲ್ಲ ಹೊಸ ವರ್ಷನ್ ಬಂದಿದೆ ಮೊಬೈಲ್ಸ್ ತೊಗೊಂಡ್ರೆ ಅವ್ಳು ತೊಗೊತಾ ಇರಲ್ಲ. ಯಾಕಂದರೆ ಇದು ನೀನು ಮೊದಲನೇ ಕೊಟ್ಟಿದ್ದು ಪ್ರೀತಿ, ನಾನು ಇದಕ್ಕೆ ಇಟ್ಕೊಂಡಿರ್ತೀನಿ, ಯಾವಾಗ ನನ್ನ ಜೊತೆನೇ ಇರಬೇಕು ಅಂತ ಹೇಳಿರ್ತಾನೆ. ಅದರ ಆಕ್ಸಿಡೆಂಟ್ ಆಗಿ ಸತ್ತ ಮೇಲೆ ಮೊಬೈಲ್ನ ಹಾಗೆ ಸೇಫಾಗಿರುತ್ತೆ, ಬಟ್ ಅವ್ನು ಸ್ಪಾಟ್ ಔಟ್ ಆಗ್ತಾನೆ. ಆ ಮೊಬೈಲ್ ಮಾತ್ರ ಹಾಗೆ ಇಟ್ಕೊಂಡಿರ್ತಾನೆ. ಅವಳಿಗೊಂದು ಮೆಸೇಜ್ ಕಳಿಸಿರ್ತಾನೆ, ನಾನು ಇವತ್ತು ಬೇಗ ಬರ್ತಾ ಇದ್ದೀನಿ ಮನೆಗೆ, ನಿನ್ಗೊಂದು ಸರ್ಪ್ರೈಸೇ, ನಾನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಒಂದು ಮೆಸೇಜ್ ಕಳಿಸಿರ್ತಾನೆ. ಪಾಪ ಇವಳು ಮೀಟಿಂಗಲ್ಲಿ ಇರೋದ್ರಿಂದ ನೋಡೋದಿಲ್ಲ, ಆಮೇಲೆ ಮೆಸೇಜ್ ನೋಡ್ತಾಳೆ ಅದನ್ನು. ಆದರೆ ಇವಳು ಗೊತ್ತಿರೋದಿಲ್ಲ ಅವ್ನು ಸತ್ತೋಗಿದ್ದಾನಂತ. ಸರಿ, ಇವಳು ಬೇಗ ಆಫೀಸಿಂದ ಹೇಳಿಬಿಟ್ಟು ಮನೆಗೆ ಹೋಗ್ತಾಳೆ, ಬಟ್ ಬರೋದಿಲ್ಲ. ಯಾಕೆ ಬಂದಿಲ್ಲ ಇವನು ಅಂತ ಗೊತ್ತಾಗಲಿಲ್ಲ. ಸೊ ಆಮೇಲೆ ಇವಳೇನು ಮಾಡ್ತಾಳೆ, ಒಂದು ಪೊಲೀಸ್ಗೆ ಕಂಪ್ಲೇಂಟ್ ಹಾಕ್ತಾಳೆ, ಸೊ ಹಿಂಗಾಗಿದೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಎಲ್ಲಿದ್ದ ನಿನ್ನ ಗಂಡ, ಎಲ್ಲಿ ಕೆಲಸ ಮಾಡ್ತಿದ್ದ? ಸರಿ, ಥರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಓಹೋ, ಓಕೆ, ನೀವು ಸ್ವಲ್ಪ ಧೈರ್ಯ ತೊಗೋಬೇಕಾಗತ್ತೆ ಅಂತ ಹೇಳ್ತಾರೆ ಪೊಲೀಸ್ನವರು. ಯಾಕೆ ಸರ್, ಏನಾಯಿತು? ಇಲ್ಲ, ನೀವು ಸ್ವಲ್ಪ ಧೈರ್ಯ ತೊಗೊಳ್ಳಿ, ಒಂದು ಬಾಡಿ ಬಂದಿದೆ, ನಿಮಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ, ಇದು ನೋಡಿ, ನಿಮ್ಮ ಗಂಡನ ನೋಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇಲ್ಲ ಸರ್, ಹಂಗಾಗಕ್ಕೆ ಸಾಧ್ಯ ಇಲ್ಲ, ಅವ್ರು ಹಂಗಾಗಕ್ಕೆ ಸಾಧ್ಯನೇ ಇಲ್ಲ ಸರ್, ಅವ್ರು ತುಂಬ ಡ್ರೈವಿಂಗಲ್ಲಾಗಲಿ, ಕಾರಾಗಲಿ, ಬೈಕಾಗಲಿ ತುಂಬ ಚೆನ್ನಾಗಿ ಓಡಿಸ್ತಾರೆ, ಆ ಥರದ್ದು ಏನೂ ಇಲ್ಲ, ಆಮೇಲೆ ಕುಡಿಯೋದು ಯಾವ ಅಭ್ಯಾಸವೂ ಇಲ್ಲ ಅವ್ರಿಗೆ. ಇಲ್ಲ, ನೀವು ಅದೆಲ್ಲ ಬಿಡಿ, ಫಸ್ಟ್ ನೋಡಿ ಬನ್ನಿ ಅಂತ. ಸರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅವ್ನು ನೋಡಿದ್ರೆ ಸತ್ತು ಹೋಗಿರ್ತಾನೆ. ಇವಳು ತುಂಬ ಅಳ್ತಾಳೆ ಅಂದರೆ ತುಂಬ ಅಳ್ತಾಳೆ, ಅಷ್ಟು ಪ್ರೀತಿಸ್ತಾ ಇರ್ತಾಳೆ. ಇವಳು ಇದೆಲ್ಲ ಆದಮೇಲೆ ಸ್ನೇಹಿತರು ಆಫೀಸಿಂದೆಲ್ಲ ಬರ್ತಾರೆ. ಸೊ ಎಲ್ಲ ಬಾಡಿ ನೋಡ್ತಾರೆ, ಅದನ್ನು ಹೋಗಿ ಹೇಳ್ತಾರೆ, ಸರಿ ಏನು ಮಾಡೋಕ್ಕಾಗಲ್ಲ, ಧೈರ್ಯ ತಗೋ, ಯಾರು ಏನೂ ಮಾಡೋಕ್ಕಾಗಲ್ಲ, ಯಾರ್ದೋ ಕಣ್ಣು ಬಿದ್ದು ಬಿಡ್ತೇನೋ ನಿಮ್ಮ ಮೇಲೆ, ನಿಮ್ಮಿಬ್ಬರು ಪ್ರೀತಿ ಮೇಲೆ ಜೋಡಿ ಹೆಕ್ಕಿಗಳಿದ್ದಂಗಿದ್ರಿ ನೀವಿಬ್ಬರು, ನಿಮ್ಮ ಮೇಲೆ ಕಣ್ಣು ಬಿದ್ದು ಬಿಡ್ತು ಅನ್ಸುತ್ತೆ ಅಂತ. ಸೊ ತಂದೆ ತಾಯಿಗೆ ಫೋನ್ ಮಾಡಿ ಹೇಳ್ತಾರೆ ಹಿಂಗಾಯ್ತು ಅಂತ. ಅವ್ರು ಹೇಳ್ತಾರೆ, ನೀ ಏನಾದರೂ ನಿನ್ನ ಹಣೆ ಬರ ನೀನೇ ಮಾಡ್ಕೊಂಡಿದ್ದಲ್ವಾ, ಹೇಳಿದ್ವಿ ಬೇಡ ಅಂತ, ಅದಕ್ಕೆ ಜಾತಕ ಅದು ಇದೆಲ್ಲ ನೋಡಿ ಮಾಡಬೇಕು, ಹಾಗೆ ಹಿಂಗೆ ಅಂತ ತಂದೆ ತಾಯಿಗಳು ಬೇರೆ ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಪಾಪ ಹುಡುಗಿಯವರು ತಂದೆ ತಾಯಿಗೆ ಬೇಜಾರಾಗುತ್ತೆ. ಹುಡುಗನ ತಂದೆ ತಾಯಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿಬಿಡ್ತಾರೆ, ನಾನು ಬೇಡ ಅಂದಿದ್ದೆ ನಿನ್ನ ಮದುವೆ ಆಗೋದು, ಆಗ್ಬಿಟ್ಟವನು, ಏನು ನಿಮ್ಮ ಹಣೆ ಬರ, ನಮ್ಮ ಮಗ ಕಳ್ಕೊಂಬಿಟ್ವಿ ನಿನ್ನಿಂದ ಅಂತ. ಅವಳಿಗೆ ತುಂಬ ದುಃಖ ಆಗುತ್ತೆ ಫೋನಲ್ಲ ಹಿಂಗೆ ಹೇಳಿದ್ಮೇಲೆ. ಸರಿ, ಹುಡುಗಿಯವರು ತಂದೆ ತಾಯಿ ಬರ್ತಾರೆ, ಬಾಡಿ ನೋಡೋಕ್ಕೆ ನೋಡ್ತಾರೆ. ಸರಿ, ಬಂದುಬಿಡು, ನಮ್ಮ ಜೊತೆ ಬಂದಿದ್ದು ಬಿಡು, ಇನ್ನೇನು ಗಂಡನ ಕಳ್ಕೊಂಡಿದ್ಯಾ? ಇಲ್ಲ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನನಗೆ ಅವ್ರು ನೆನಪಿದೆ, ಯಾಕಂದ್ರೆ ನಾವು ಮೊದಲನೇ ಮಾಡಿದ ಮನೆ ಇದು, ನಾನು ಬಿಟ್ಟು ಬರೋದಿಲ್ಲ ಅವ್ರನ್ನ ಅಂತ ಹೇಳ್ತಾಳೆ. ಸರಿ, ಏನು ಮಾಡ್ತೀನಿ ನೋಡೋಣ. ಸರಿ ಆಯಿತು, ಎಲ್ಲ ಬಾಡಿ ತೊಗೊಂಡು ಬಂದರೆ ಎಲ್ಲ ಆಯಿತು. ಆ ಮೊಬೈಲ್ನ ತೊಗೊಂಬಂದು ಪೊಲೀಸ್ನವ್ರು ಕೈಗೆ ಕೊಡ್ತಾರೆ. ಇಲ್ಲ ಬೇಡ, ಅವ್ರು ತುಂಬ ಇಷ್ಟಪಟ್ಟಿದ್ದ ಮೊಬೈಲ್ ಇದು, ಬೇಡ, ಅದನ್ನು ಇದು ಮಾಡೋಕ್ಕೆ ಹೋಗ್ಬೇಡಿ. ಇವನು ಪ್ರತಿದಿನ ಅವಳಿಗೆ ಮೆಸೇಜ್ ಮಾಡ್ತಿದ್ದ ಹುಡುಗ, ಪ್ರತಿದಿನವೂ ಮೆಸೇಜ್ ಮಾಡ್ತಿದ್ದ ಅವಳಿಗೆ, ಏನು ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್, ಈ ಥರದ್ದೆಲ್ಲ, ಊಟ ಆಯ್ತಾ ಚಿನ್ನ, ಹೀಗೆಲ್ಲ ಮೆಸೇಜ್ ಕಳಿಸೋನು. ಅಂದರೆ ಪ್ರತಿದಿನವೂ ಅವನಿಗೆ ಆ ಮೊಬೈಲಿಂದ ಇವಳಿಗೆ ಮೆಸೇಜ್ಗಳು ಬರ್ತಾನೆ ಇತ್ತು. ಸೊ ಒಂದು ಸತ್ತುಬಿಟ್ಟು ಅವಳಿಗೆ ನೆನಪು ಉಳ್ಕೊಂಡ್ಬಿಡ್ತದು. ಅದಕ್ಕೆ ಬೇಡ ಹೇಳ್ತಾಳೆ, ಬೇಡ, ಈ ಮೊಬೈಲ್ ನಾನು ಅವ್ರಿಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾನೆ ಯುವರಾಜನ್ಗೆ, ಇದನ್ನು ಅವನಿಗೆ ಕೊಟ್ಬಿಡು, ಅವ್ನ ಜೋಬಲ್ಲೇ ಇಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಅವ್ನು ಸತ್ತ ಮೇಲೆ ಮಣ್ಣಲ್ಲೇ ಇಟ್ಬಿಡಿ ಅಂತ. ಸರಿ, ಅವನು ಬಾಡಿ ಇಟ್ಬಿಟ್ಟು ಮಣ್ಣಲ್ಲಿ ಹಾಕಿ ಆ ಮೊಬೈಲ್ನ ಅಲ್ಲೇ ಇಟ್ಬಿಟ್ಟು ಮಣ್ಣು ಹಾಕಿ ಬರ್ತಾರೆ. ಸೊ ಇವಳೇನು ಮಾಡ್ತಾಳೆ, ಅವ್ನ ನೆನಪಲ್ಲಿ ಒಂದು ದೊಡ್ಡದಾಗಿ ಒಂದು ಗೋರಿನ ಕಟ್ಟಿಸ್ತಾಳೆ ಅದನ್ನು ಹೇಳಿಬಿಟ್ಟು ಅವನ ಹೆಸರೆಲ್ಲ ಹಾಕಿ, ಅವ್ನ ಫೋಟೋ ಎಲ್ಲ ಹಾಕಿ. ಸೊ ಪ್ರತಿದಿನ ಹೋಗಿ ಇವಳು ಅವನು ನೆನಪಲ್ಲಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಹೂವು ಇಟ್ಬಿಟ್ಟು ಬರ್ತಾ ಇರ್ತಾಳೆ. ಇವಳು ಪ್ರತಿದಿನ ಅವ್ನು ಹೆಂಗೆ ಮೆಸೇಜ್ ಕಳಿಸ್ತಾ ಇದ್ನು, ಇವಳು ಅವ್ನ ಮೊಬೈಲ್ಗೆ ಮೆಸೇಜ್ ಕಳಿಸ್ತಾಳೆ. ಗುಡ್ ಮಾರ್ನಿಂಗ್ ಡಿಯರ್, ಐ ಮಿಸ್ ಯು ಅಂತ ಕಳಿಸ್ತಾ ಇರ್ತಾಳೆ. ನಾನು ಇನ್ನು ಕಳ್ಕೊಂಬಿಟ್ಟೆ ಅಂತ ಮೆಸೇಜ್ ಹಾಕ್ತಿರ್ತಾಳೆ. ಸರಿ, ಒಂದು ವಾರ ಆಗುತ್ತೆ, ಒಂದು ತಿಂಗಳಾಗುತ್ತೆ. ಒಂದು ಸ್ವಲ್ಪ ದಿವಸದ ನಂತರ ಅವಳಿಗೆ ಅದೇ ಮೊಬೈಲಿಂದ ಗುಡ್ ಮಾರ್ನಿಂಗ್ ಚಿನ್ನು, ನಾನು ನಿನ್ನ ಜೊತೆನೇ ಇದ್ದೀನಿ, ಹೆಂಗೆ ಮಿಸ್ ಮಾಡ್ಕೋತೀಯ ಅಂತ ಮೆಸೇಜ್ ಬಂದ್ಬಿಡುತ್ತೆ ನೈಟ್ ಇದ್ದಕ್ಕಿದ್ದಾಗೆ. ಇವಳು ಭಯಪಟ್ಟು ಎದ್ದು ಬಿಡ್ತಾಳೆ. ಯಾರ ಮೆಸೇಜ್ ಇದು ಅಂತ ನೋಡಿದ್ರೆ ಗಂಡನ ಮೆಸೇಜು. ಹೆಂಗೆ ಸಾಧ್ಯ ಇದು? ಸತ್ತೋದೋನು ಹೆಂಗೆ ಮೆಸೇಜ್ ಮಾಡೋಕ್ಕೆ ಸಾಧ್ಯ? ಮೊಬೈಲ್ ನೋಡಿದ್ರೆ ಅದರೊಳಗಡೆ ಇದೆ. ಇವಳು ಶಾಕ್ ಆಗಿಬಿಡ್ತಾಳೆ. ಇದನ್ನು ಇವಳೇನು ಮಾಡ್ತಾಳೆ, ಹೋಗಿ ಆಫೀಸಲ್ಲಿ ಅವಳ ಕ್ಲೋಸ್ ಫ್ರೆಂಡ್ಗೆ ಹೇಳ್ತಾಳೆ, ಈ ಮಾತನ್ನ ಹೇಳ್ತಾಳೆ, ಈ ಥರ ನಂಗೆ ಮೆಸೇಜ್ ಬಂದಿದೆ ಅಂತ. ಅವಳು ನಗ್ತಾಳೆ, ಇಲ್ಲ ನಿನ್ನ ತಲೆಯೊಳಗೆ ನೀನು ಅದನ್ನು ಇಟ್ಕೊಂಡಿದ್ಯಾ? ಇಲ್ಲ, ಬೇಕಾದ್ರೆ ನೋಡು, ನನ್ನ ಗಂಡನ ನಂಬರಿಂದ ಬಂದಿರೋಂಥ ಮೆಸೇಜ್ ನೋಡು. ಹೆಂಗೆ ಸಾಧ್ಯ? ನೀವು ಅವತ್ತು ನಮ್ಮ ಮುಂದೆ ಎಲ್ಲ ಮಣ್ಣೊಳಗಡೆ ಹಾಕಿದೆ ಆ ಮೊಬೈಲ್ನ, ಅದು ಅವ್ರು ತುಂಬ ಇಷ್ಟಪಟ್ಟಿದ್ದು, ನಾನು ಕೊಟ್ಟಿದ್ದು ಮೊದಲನೇ ಪ್ರೀತಿ ಅಂತ ಹೇಳಿದೆ, ಬಟ್ ಹೆಂಗೆ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ಲು. ಇದು ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಇಲ್ಲ, ಬೇರೆ ಯಾರಾದರೂ ಮೊಬೈಲ್ ಅದ್ರ ಮಣ್ಣಿಂದ ಏನಾದರೂ ಎತ್ಕೊಂಡಿರ್ಬೇಕು ನೋಡು, ಕಳ್ತನ ಮಾಡಿ
ನಿನ್ನ ನಂಬರ್ ಏನು ಸಿಕ್ಕಿರ್ಬೋದು ಯಾರಿಗಾದ್ರೂ ಒಂದು ಸತಿ ಕಂಪ್ಲೇಂಟ್ ಮಾಡಿ ಪೊಲೀಸ್ಗೆ. ಸರಿ, ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾಳೆ ಇವಳು. ಸರ್, ಈ ಥರ ನನಗೆ ನನ್ನ ಗಂಡನ ಸತ್ತೋಗಿರೋ ಮೊಬೈಲಿಂದ ನಂಗೆ ಮೆಸೇಜ್ ಬರ್ತಾ ಇದೆ. ಹೌದಾ, ಹೇಗೆ ಸಾಧ್ಯ ಇದು? ಇಲ್ವಲ್ಲ. ಸರಿ ಆಯಿತು, ಹೋಗಿ ಮಣ್ಣು ತೆಗೆದು ನೋಡೋಣ ಅಂಥೇಳಿ ಪೊಲೀಸ್ನವರೆಲ್ಲ ಹೋಗಿ ಅದನ್ನು ಮಣ್ಣೆಲ್ಲ ತೆಗೆದು ನೋಡ್ತಾರೆ. ಮೊಬೈಲ್ ಅಲ್ಲೇ ಇರುತ್ತೆ, ಫುಲ್ ಮಣ್ಣಾಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹುಳ ಹೊತ್ಕೊಂಡಿರ್ತಾರೆ ಆಗಿರುತ್ತೆ. ನಂಬರು ಯಾರೂ ತೊಗೊಂಡಿರೋದಿಲ್ಲ, ಆ ನಂಬರ್ ಯಾರಿಗೂ ಕೊಟ್ಟಿರೋದಿಲ್ಲ, ಬೇರೆಯವ್ರ ನಂಬರು ಪರ್ಚೇಸ್ ಮಾಡೋದು. ಯಾಕಂದ್ರೆ ಜಸ್ಟ್ ಒಂದು 15 ದಿವಸ ಆಗಿದೆ, 15 ದಿವಸ ಆಗಿರೋಂಥದ್ದು ಅಷ್ಟೇ. ಏನಿದು, ಏನು ವಿಚಿತ್ರ ಇದು, ಏನಿಲ್ವಲ್ಲ ಆ ಥರ ಇಲ್ಲ ಅಂತ. ಸರಿ, ಅಲ್ಲೇ ಇಟ್ಬಿಡಿ ಸರ್. ಮಣ್ಣು ಮುಚ್ಚಿದ್ರು, ಮತ್ತೆ ಬಂದರು, ಅದನ್ನು ಸಮಾಧಾನ ಹೊಡೆದು ಮತ್ತೆ ಇದು ಮಾಡಿದ್ರು, ಮತ್ತೆ ಅದನ್ನು ಗೋರಿನ ಕಟ್ಟಿಸ್ತಾಳೆ ಇವಳು. ಏನಿದು ಅಂತ ಮತ್ತೆ 1-2 ದಿವಸ ಬಿಟ್ಟು ಮತ್ತೆ ಗುಡ್ ಮಾರ್ನಿಂಗ್ ಚಿನ್ನು, ಟಿಫನ್ ಆಯಿತಾ, ಈ ಥರ ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ. ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ, ಇದು ನಡೆದಿರೋಂಥ ಘಟನೆ, ನಡೆದಿರೋಂಥ ಘಟನೆ ಪ್ರತಿದಿನ ನಡೆಯುತ್ತಂತಿದು. ಹೆಂಗಂತ ಯಾರಿಗೂ ಕೂಡ ಇದು ಇನ್ನೋರ್ಗೂ ಗೊತ್ತಾಗ್ತಾ ಇಲ್ಲ. ಇದನ್ನು ಸೈಬರ್ ಕ್ರೈಮ್ ಕೂಡ ಕಂಪ್ಲೇಂಟ್ ಮಾಡಿದ್ರಂತೆ. ಬಟ್ ಇಲ್ಲ, ಅದೇ ನಂಬರಿಂದ ಬರ್ತಾ ಇರೋದು ಅಂತ ಹೇಳ್ತಾರೆ. ನೋಡ್ರಿ, ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ, ಹಾಗೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಯಾರಿಗೂ ಕೂಡ ಗೊತ್ತಿಲ್ಲ. ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ, ಇದು ಸತ್ಯ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ. ಇವಾಗಲೂ ಕೂಡ ಆ ಹುಡುಗಿಗೆ ಪ್ರತಿದಿನ ರಾತ್ರಿ 2 ದಿವಸ 3 ದಿವಸಕ್ಕೆ ಒಂದ್ಸತಿ ಮೆಸೇಜ್ ಬರುತ್ತಂತೆ, ಗುಡ್ ಮಾರ್ನಿಂಗ್ ಚಿನ್ನು, ಗುಡ್ ಮಾರ್ನಿಂಗ್ ಚಿನ್ನು ಅಂತ. ಯಾರು ನಂಬ್ತಾರೋ ಯಾರು ನಂಬಲ್ಲೋ ಗೊತ್ತಿಲ್ಲ. ಹೀಗೆ ಇನ್ನೂ ಹಲವಾರು ಕಥೆಗಳು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನಂಬೋದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದು ಸತ್ಯ. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.